ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೊಂದು 2 ತಿಂಗಳಷ್ಟೇ ಭಾರತ ಖಂಡಿತವಾಗಿ ನಮ್ಮ ಕ್ಷಮೆ ಕೇಳತ್ತೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಹಳಸಿ ಹೋಗಿದ್ದು, ಮೋದಿ ಮತ್ತು ಟ್ರಂಪ್ ನಡುವಿನ ಫ್ರೆಂಡ್ಶಿಪ್ ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೆ ಕಾರಣ ಮೊನ್ನೆ ಚೀನಾ ನಡೆಸಿದಂತಹ ಒಂದು ಸಮ್ಮಿಟ್, ಒಂದು ಸಭೆ ಸಮಾರಂಭ. ಆ ಸಭೆ ಸಮಾರಂಭದಲ್ಲಿ ಇಷ್ಟು ದಿನಗಳವರೆಗೆ ಭಾರತ ಚೀನಾವನ್ನ ಪಾಕಿಸ್ತಾನದ ರೀತಿಯಾಗಿಯೇ ತನ್ನ ವಿರೋಧಿ ದೇಶ ಅಂತ ಹೇಳ್ಕೊಂಡು ಓಡಾಡ್ತಾ ಇತ್ತು. ನೀವು ಮಾಧ್ಯಮಗಳಲ್ಲೂ ಕೂಡ ನೋಡೇ ಇರ್ತೀರಾ. ಚೀನಾದ ಬಗ್ಗೆ ಎಂತೆಂಥ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಎಂತೆಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ರು ಅಂತ. ಅದೇ ತರನಾಗಿ ಇತ್ತ ಅಮೆರಿಕದ ಕಡೆ ಬರೋದಾದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ನಡುವಿನ ಸಂಬಂಧ, ಫ್ರೆಂಡ್ಶಿಪ್, ಗೆಳೆತನದ ಬಗ್ಗೆ ಹೆಂಗೆಲ್ಲ ಹಾಡಿ ಹೋಗಲಿದ್ರು, ಈಗ ಸಂಬಂಧ ಹಳಸಿ ಹೋಗ್ತಾ ಇದ್ದಂತೆ ಹೆಂಗೆಲ್ಲ ಉಲ್ಟಾ ಹೊಡೆದಿದ್ದಾರೆ ಗೊತ್ತಲ್ಲ. ಒಂಚೂರು ಭಾರತದಲ್ಲಿ ಏನಾದ್ರೂ ಆದ್ರೆ ಟ್ರಂಪ್ ಮೋದಿಗೆ ಕಾಲ್ ಮಾಡಿ ಹಂಗ್ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ನೀವೆಲ್ಲ ಆರ್ಟಿಕಲ್ಗಳನ್ನ ಓದೇ ಇರ್ತೀರಾ. ಆದ್ರೆ ಈಗ ಅಮೆರಿಕದ ನಡುವಿನ ಬಾಂಧವ್ಯವನ್ನ ಭಾರತ ಕಟ್ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಚೀನಾಗೆ ಹೋಗಿ ಮೋದಿ ದೊಡ್ಡ ತಪ್ಪು ಮಾಡಿದ್ರ? ನಮ್ ಕಡೆ ಒಂದು ಗಾದೆ ಮಾತಿದೆ, ಹಾವಿಗೆ ನೀವು ಎಷ್ಟೇ ಹಾಲೆರೆದ್ರೂ ಕೂಡ ಅದು ವಿಷಾನೇ ಕಕ್ಕತ್ತೆ. ಈ ಮಾತು ಗೊತ್ತಿದ್ರೂ ಕೂಡ ಡ್ರ್ಯಾಗನ್ ರಾಷ್ಟ್ರ ಚೀನಾ, ಮೇಡ್ ಇನ್ ಚೀನಾವನ್ನ ನಂಬ್ಕೊಳ್ತಾ ಇದೆಯಲ್ಲ ಭಾರತ. ಇದನ್ನ ನೋಡಿ ನಗಬೇಕು ಅಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಭಾರತ ಮೇಡ್ ಇನ್ ಚೀನಾ ಮತ್ತು ಆಪ್ಗಳನ್ನ ಬ್ಯಾನ್ ಮಾಡಿ ದೊಡ್ಡ ಹೋರಾಟಕ್ಕೆ ನಾಂದಿ ಹಾಡಿತು. ಈ ಮೋದಿ ಭಕ್ತರು ಅಥವಾ ಅಂಧ ಭಕ್ತರು ಇದ್ರ ಬಗ್ಗೆ ದೊಡ್ಡ ಅಭಿಯಾನವನ್ನು ಮಾಡಿದ್ರು. ಅಂದು ಅಭಿಯಾನ ಮಾಡಿದವರು ಈಗ ಮೋದಿ ಬಗ್ಗೆ ಏನ್ ಹೇಳ್ತಾರೆ? ಅಮೆರಿಕ ಭಾರತದ ನಡುವೆ ಚೆನ್ನಾಗಿದ್ದಾಗ ಚೀನಾವನ್ನ ಎಷ್ಟು ದೋಷಿಸಿತ್ತು. ಒಂದು, ಚೀನಾ ಅಂದ್ರೆ ಪಾಕಿಸ್ತಾನದಷ್ಟೇ ವಿರೋಧಿ ದೇಶ, ಶತ್ರು ರಾಷ್ಟ್ರ ಅಂತ ಬಣ್ಣಿಸಿಕೊಂಡಿದ್ದಂತಹ ಭಾರತ ಈಗ ಚೀನಾದ ಕೈ ಹಿಡಿಯೋದಕ್ಕೆ ಹೊರಟಿದೆಯಲ್ಲ, ಇದು ಮೋದಿಯವರ ದೊಡ್ಡ ಫೇಲ್ಯೂರ. ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಆದರೆ ಈ ಭಾರತ ಮತ್ತು ಚೀನಾದ ನಡುವೆ ಈಗ ಚಿಗುರೊಡೆದಿರುವಂತಹ ಟೆಂಪರರಿ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಏನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾವನ್ನ ನಂಬಿ ತಪ್ಪು ಮಾಡ್ತಾ ಇದ್ದಾರಾ? ಅಮೆರಿಕವನ್ನ ಯಾಕೆ ನಂಬ್ತಾ ಇಲ್ಲ? ಅಮೆರಿಕವನ್ನ ದೂರ ಮಾಡಿ ಚೀನಾವನ್ನ ಹತ್ರ ಮಾಡ್ಕೊಳ್ತಾ ಇದೆಯಲ್ಲ, ಇದು ಭಾರತಕ್ಕೆ ದೊಡ್ಡ ಹೊಡೆತನ. ಅಂದು ಮೇಡ್ ಇನ್ ಚೀನಾ ಆಪ್ಗಳನ್ನ, ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿದಂತಹ ಇದೇ ಭಾರತ ಚೀನಾದ ಹಿಂದೆ ಹೋಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೀಗೆ ಅಮೆರಿಕವನ್ನ ಬಿಟ್ಟು ನಾನು ವ್ಯಾಪಾರ ಮಾಡ್ತೀನಿ, ಅಥವಾ ಚೀನಾವನ್ನ ನಂಬಿ ನಾನು ವ್ಯಾಪಾರ ಮಾಡ್ತೀನಿ, ಅಥವಾ ಈ ರಷ್ಯಾವನ್ನ ನಂಬಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಭಾರತ ಏನಾದರೂ ಅಂದ್ಕೊಂಡಿದ್ರೆ, ಅಥವಾ ಆ ಒಂದು ಭಾವನೆಯಲ್ಲಿದ್ರೆ ಭಾರತ ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಕೆಲವೊಂದಿಷ್ಟು ಎಕನಾಮಿಕ್ಸ್ಗಳು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಚೀನಾ ದೊಡ್ಡ ವ್ಯಾಪಾರ ಮಳಿಗೆಗಳನ್ನು ಹೊಂದಿದೆ ಅಥವಾ ಪ್ರೊಡಕ್ಷನ್ಗಳನ್ನು ಹೊಂದಿದೆ, ಅದು ಸೆಕೆಂಡರಿ. ಆದರೆ ಎಂಡ್ ಆಫ್ ದ ಡೇ ನಾವು ಎಲ್ಲಿ ಮಾರಾಟ ಮಾಡಬೇಕು? ಎಲ್ಲಿ ಮಾರ್ಕೆಟ್ ಇದೆ? ಅಮೆರಿಕದಲ್ಲಿ ಮಾರ್ಕೆಟ್ ಇದೆ. ಈಗ ನಾನು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ ಬೇಕಲ್ಲ, ಆ ಮಾರ್ಕೆಟ್ ಎಲ್ಲಿದೆ? ಅಮೆರಿಕದಲ್ಲಿದೆ. ಅಮೆರಿಕ ಏನ್ ಮಾಡ್ತಾ ಇದೆ, ಈ ತರ ಭಾರತ 2 ದೋಣಿಯ ಮೇಲೆ ಪ್ರಯಾಣ ಮಾಡ್ತಾ ಇರೋದನ್ನ ಕಂಡು ಅಮೆರಿಕ 40, 50, 60% ಸುಂಕವನ್ನ ವಿಧಿಸ್ತಾ ಇದೆ. ಹಾಗಾದ್ರೆ ಮೋದಿಯವರ ಬಾಂಧವ್ಯ ಎಲ್ಲಿ ಹೋಯ್ತು? ಇಷ್ಟು ದಿನಗಳವರೆಗೆ ಅಮೆರಿಕ ಟ್ರಂಪ್ ನನ್ನ ದೋಸ್ತ್ ಅಂತ ಹೇಳ್ತಾ ಇದ್ದಂತಹ ಆ ಬಾಂಧವ್ಯಕ್ಕೆ ಕೊಳ್ಳಿ ಇಟ್ಕೊಂಡ್ ಬಿಟ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಭಾರತದ ಕಡೆ ಬರೋದಾದ್ರೆ, ಭಾರತದಲ್ಲಿಯೂ ಕೂಡ ಇನ್ನು ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಥವಾ ಇಂತಹ ಪ್ರಾಡಕ್ಟ್ಗಳನ್ನ ಅಥವಾ ಇಂತಹ ಕೆಲವೊಂದಿಷ್ಟು ಯೋಜನೆಗಳನ್ನ ಪ್ರಧಾನಿ ಮೋದಿ ಅವರೇನೋ ತಂದಿದ್ದಾರೆ. ಎಲ್ಲಿ ಹೋಯ್ತು ಮೇಕ್ ಇನ್ ಇಂಡಿಯಾ? ಎಲ್ಲಿ ಹೋಯ್ತು ಸ್ಟಾರ್ಟ್ಅಪ್ಗಳಿಗೆ ಕೊಡ್ತಾ ಇದ್ದಂತಹ ಸಬ್ಸಿಡಿ? ಈ ಎಲ್ಲರೂ 2 ಲಕ್ಷದಿಂದ 3 ಲಕ್ಷ ನಮಗೆ ಈ ಭಾರತದ ಸೇವೆಯೇ ಬೇಡ, ಭಾರತದ ಪೌರತ್ವವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಈಗಿನ ಯುವ ಪೀಳಿಗೆ ಹೋಗ್ತಾ ಇದೆ. ಕಾರಣ ಭಾರತದಲ್ಲಿ GST ಟ್ಯಾಕ್ಸ್ ದೊಡ್ಡ ಹೊರೆಯಾಗಿ ಬಿಟ್ಟಿದೆ. ತನ್ನ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಪ್ರಧಾನಿ ಮೋದಿ ಅವರಿಗೆ. ಕಾರಣ GST ಅಂತ ಹೇಳಿ ಮೊನ್ನೆ ಅಷ್ಟೇ ಎಲ್ಲೋ ಬ್ರಷ್ ಮೇಲೆ ಕಮ್ಮಿ ಮಾಡಿದೆ, ಅಥವಾ ಸೋಪ್ ಮೇಲೆ ಕಮ್ಮಿ ಮಾಡಿದೆ, ಸೋಪ್ನ ಮೇಲಿನರುವಂತಹ GST ಕಮ್ಮಿ ಮಾಡಿದೆ, ಟೂತ್ ಪೇಸ್ಟ್ ಮೇಲಿನ GST ಕಮ್ಮಿ ಮಾಡಿದೆ ಅಂತ ಜನರಿಗೆ ಬರೆ ಅಥವಾ ಹೊರೆಯನ್ನ ಹಾಕ್ತಾ ಇದೆ ಕೇಂದ್ರ ಸರ್ಕಾರ. ಹಿಂಗಾದ್ರೆ ಯಾರು ವ್ಯಾಪಾರ ಮಾಡೋದಕ್ಕೆ ಮುಂದೆ ಬರ್ತಾರೆ? ಒಂದು ವ್ಯಾಪಾರ ತೆಗೆದ್ರೆ ಅದಕ್ಕೆ GST ಇರುತ್ತೆ. ಇಲ್ಲಿ ಚಾರಾನೆ ಕೋಳಿ ಬಾರಾನೆ ಮಸಾಲೆ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಈಗ ನೋಡಿ, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾರಾಟ ಮಾಡ್ತೀವಿ ಅಥವಾ ಒಂದು ಕೊಳ್ತೀವಿ, ಅದಕ್ಕೆ ಅದರ ಬೆಲೆ 2,000 ಇರುತ್ತೆ. ಅದಕ್ಕೆ ನಾವು ಹೆಚ್ಚುವರಿಯಾಗಿ GSTಯನ್ನ 200ರಿಂದ 300 ರೂಪಾಯಿ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 2,000 ಇದ್ದು ಅದ್ರಲ್ಲಿ 10% ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ರು. ಜನ ಇಲ್ಲಿ ಏನಂತಂದ್ರೆ ಬರೀ ಮೋದಿ ಅನ್ನುವುದಕ್ಕಿಂತ ಹೆಚ್ಚಾಗಿ ತನ್ನಗೆ ಏನು ನಷ್ಟ ಆಗ್ತಾ ಇದೆ ಅದನ್ನು ಕೂಡ ಜನ ಇಲ್ಲಿ ಮನದಟ್ಟು ಮಾಡ್ಕೊಳ್ಬೇಕು. ಈಗ ಒಂದು ಪೆನ್ಸಿಲ್ ತರಕ್ ಹೋಗ್ತೀವಿ,
ಅಥವಾ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ, ಅಲ್ಲೂ ಕೂಡ GST. ಸ್ಕೂಲ್ಗಳಲ್ಲಿ GST, ಸ್ಕೂಲ್ ಬ್ಯಾಗ್ಗಳ ಮೇಲೆ GST, ಪುಸ್ತಕಗಳ ಮೇಲೆ GST. ಹೀಗೆ ಇಂತಹ ದಿನಬಳಕೆಯ ವಸ್ತುಗಳು, ಮಹತ್ವದ ವಸ್ತುಗಳ ಮೇಲೆ GST ಹೊರೆ ಜಾಸ್ತಿ ಆಗ್ತಾ ಇದೆ. ಧೂಮಪಾನ, ಸಿಗರೇಟು, ಬೀಡಿ ಇಂಥವುಗಳ ಮೇಲಿನ GSTಯನ್ನು ಕಡಿತ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾವ ತೆರನಾಗಿ ಡಬಲ್ ಗೇಮ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು. ನಿಮಗೇನನ್ಸುತ್ತೆ, ಈ GST ಬಂದಿರೋದು ಸರಿನಾ ತಪ್ಪಾ? ಪೆಟ್ರೋಲ್ ಡೀಸೆಲ್ ಇಳಿಕೆಯಾಗತ್ತಾ? ಈ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ರಷ್ಯಾದಿಂದ 40% ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಾರಲ್ಲ, ಹಾಗಾದ್ರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಮೋದಿಯವರ ಫ್ರೆಂಡ್ಶಿಪ್ನಿಂದಾಗಿ ಭಾರತದಲ್ಲಿ 40-50 ರೂಪಾಯಿ ಲೀಟರ್ ಪೆಟ್ರೋಲ್ ಡೀಸೆಲ್ ಆಗತ್ತಾ? ಕಮೆಂಟ್ ಮೂಲಕ ತಿಳಿಸಿ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರುವ ಭಾರತದ ಕ್ರಮವನ್ನು ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟ್ನಿಕ್ ಟೀಕೆ ಮಾಡಿದ್ದಾರೆ. ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ನೀವ್ಯಾಕೆ ರಷ್ಯಾದೊಂದಿಗೆ ನೀವು ಅಷ್ಟೊಂದು ತೈಲವನ್ನ ಖರೀದಿ ಮಾಡ್ತಾ ಇದ್ದೀರಾ? ಯಾಕಂದ್ರೆ ರಷ್ಯಾ ಮತ್ತು ಅಮೆರಿಕ ನಡುವೆ ಒಳ್ಳೆ ಬಾಂಧವ್ಯ ಇಲ್ಲ. ಅಮೆರಿಕ ಭಾರತದ ಮಾತನ್ನ ಕೇಳಬೇಕು. ನೀವು ಗಲ್ಫ್ ರಾಷ್ಟ್ರಗಳೊಂದಿಗೆ ಅಥವಾ ಇಸ್ಲಾಂ ರಾಷ್ಟ್ರಗಳೊಂದಿಗೆ ನೀವು ತೈಲವನ್ನ ಖರೀದಿ ಮಾಡ್ರಿ, ಆದ್ರೆ ರಷ್ಯಾದೊಂದಿಗೆ ನೀವು ರಷ್ಯಾದ ತೈಲವನ್ನ ಖರೀದಿ ಮಾಡಬೇಡಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು. ಅಮೆರಿಕದ ಈ ಒಂದು ನಿಲುವಿನ ವಿರುದ್ಧ ಭಾರತ ಸ್ಟ್ರಿಕ್ಟ್ ಆಗಿ ನಾವಿಲ್ಲ, ನಾವು ಮೊದಲು 0.2% ಮಾತ್ರ ತೈಲನ ಖರೀದಿ ಮಾಡ್ತಾ ಇದ್ವಿ, ಈಗ 40-45% ತೈಲವನ್ನು ಖರೀದಿ ಮಾಡಿದ್ವಿ, ನಿಮಗೇನು ಬೇಕು ನಾವು ಇದನ್ನೇ ಮಾಡೋದು, ಈಗೇನು ನಿಮ್ಗೇನು ಪ್ರಾಬ್ಲಮ್ಮು ಅಂತ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಆದರೆ ಅಮೆರಿಕ ಈಗೇನು ಹೇಳ್ತಾ ಇದೆ, ಏನಿಲ್ಲ 2-3 ತಿಂಗಳಷ್ಟೇ, 2-3 ತಿಂಗಳಾದ ನಂತರ ಭಾರತ ಅಮೆರಿಕಾಗೆ ಕ್ಷಮೆ ಕೇಳತ್ತೆ ಎನ್ನುವಂತಹ ಮಾತುಗಳನ್ನು ಹೇಳಿದೆ. ರಷ್ಯಾ ಹಾಗೂ ಚೀನಾದ ಎದುರು ನಾವು ಭಾರತವನ್ನ ಕಳೆದುಕೊಂಡಿದ್ದೇವೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಬೆನ್ನಲ್ಲೇ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟ್ನಿಕ್ ಉದ್ದಟತನದ ಮಾತುಗಳನ್ನು ಆಡಿದ್ದು, ಭಾರತವು ಕೊನೆಗೆ ಅಮೆರಿಕಾಗೆ ಕ್ಷಮೆ ಯಾಚನೆ ಮಾಡುವುದು ಖಂಡಿತ ಅಂತ ಹೇಳಿದ್ದಾರೆ. ಬ್ಲೂಮ್ಬರ್ಗ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಚೀನಾ ಮತ್ತು ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದ ಇಂಧನವನ್ನ ಖರೀದಿಸ್ತಾ ಇರುವಾಗ ಭಾರತವನ್ನ ಪ್ರತ್ಯೇಕಿಸಲಾಗುತ್ತಿದೆ ಎಂಬ ಟ್ರಂಪ್ ಅವರ ಹಿಂದಿನ ಹೇಳಿಕೆಗೆ ಅವರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರಿಸಿದ ಲುಟ್ನಿಕ್, ಉಕ್ರೇನ್ ಮತ್ತು ರಷ್ಯಾ ಸಂಘರ್ಷದ ಮೊದಲು ಭಾರತೀಯರು ರಷ್ಯಾದಿಂದ 2%ಗಿಂತ ಕಡಿಮೆ ತೈಲವನ್ನು ಖರೀದಿ ಮಾಡ್ತಾ ಇದ್ರು, ಮತ್ತು ಈಗ ಅವರು ತಮ್ಮ ತೈಲದ 40% ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದಾರೆ. ಭಾರತ ಮಾಡ್ತಾ ಇರೋದು ಏನಂದ್ರೆ, ರಷ್ಯಾದ ನಿಷೇಧಿತ ತೈಲವನ್ನ ಅಗ್ಗದ ಬೆಲೆಗೆ ಖರೀದಿ ಮಾಡ್ತಾ ಇರೋದು. ರಷ್ಯನ್ನರು ತಮ್ಮ ತೈಲವನ್ನ ಮಾರಾಟ ಮಾಡೋದಕ್ಕೆ ಜನರನ್ನ ಹುಡುಕ್ತಾ ಇದ್ದಾರೆ. ಅವರಿಗೆ ಭಾರತ ಸಿಕ್ಕಿದಷ್ಟೇ, ಅದರೊಂದಿಗೆ ಅಗ್ಗದ ತೈಲವನ್ನ ಖರೀದಿಸಿ ಹಣ ಗಳಿಸೋಣ ಅನ್ನುವುದಷ್ಟೇ ಇದರ ಉದ್ದೇಶ. ಆದ್ರೆ ನಿಮಗೆ ಗೊತ್ತಿಲ್ಲದ ವಿಚಾರ ಏನಂದ್ರೆ, ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೇಳ್ತಾ ಇದ್ದಾರೆ. ಇದು ಅಹಾಸ್ಯಾಸ್ಪದ ವರ್ತನೆ. ಭಾರತ ತಾನು ಯಾರ ಕಡೆ ಇದ್ದೇವೆ ಅನ್ನೋದನ್ನ ನಿರ್ಧಾರ ಮಾಡಬೇಕು. 2 ದೋಣಿ ಮೇಲೆ ನೀವು ಪ್ರಯಾಣ ಮಾಡಬೇಡಿ ಭಾರತದವರು. ಈ ಕಡೆ ಚೈನಾದವ್ರ ಕಡೆನೂ ಇರ್ತೀರಾ, ರಷ್ಯಾದವ್ರ ಕಡೆನೂ ಇರ್ತೀರಾ, ಅಮೆರಿಕದವ್ರ ಕಡೆನೂ ಇರ್ತೀರಾ. ನೀವು ಯಾರ ಪರವಾಗಿದ್ದೀರಿ ಅಂತ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಹೌದು, ಯಾಕೆ ಪ್ರಶ್ನೆಯನ್ನ ಕೇಳ್ತಾ ಇದೆ ಅಮೆರಿಕ ಅಂತಂದ್ರೆ, ಮೊದಲು ಅಮೆರಿಕದ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು. ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅನ್ನುವಂತಹ ಘೋಷಣೆಯನ್ನ ಕೂಡಿ ಟ್ರಂಪ್ ಪರವಾಗಿ ಚುನಾವಣೆಯನ್ನ ಮಾಡಿದ್ರು. ಯಾಕೆ? ಟ್ರಂಪ್ ನನ್ನ ದೋಸ್ತು, ಟ್ರಂಪ್ ನನಗೆ ಸುಂಕದಲ್ಲಿ ಕಡಿತ ಕೊಡಬಹುದು ಅನ್ನುವಂತಹ ಒಂದು ವಿಚಾರವಾಗಿ ಕೊಟ್ಟಿದ್ರು. ಆಗ ಈ ಮಾಧ್ಯಮದವರು ಕೂಡ ಅಷ್ಟೇ ಅಮೆರಿಕ ಮತ್ತು ಭಾರತದ ನಡುವೆ ಇಲ್ಲದ ಒಂದು ಸಂಬಂಧವನ್ನ ಹುಟ್ಟು ಹಾಕಿದ್ರು. ಇಬ್ರು ಗೆಳೆಯರು ಫ್ರೆಂಡ್ಶಿಪ್ಪು, ಆ ಶಿಪ್ಪು ಈ ಶಿಪ್ಪು ಅಂತ ದೊಡ್ಡ ಬಂಗಲೆಯನ್ನೇ, ಒಂದು ದೊಡ್ಡ ಬ್ರಿಡ್ಜ್ ಅನ್ನೇ ಕಟ್ಟಿದ್ರಲ್ಲ ಈ ಮಾಧ್ಯಮದವರು. ಆಗ ಚೈನಾದ ಬಗ್ಗೆ ಕೆಟ್ಟದಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ರು. ಆದ್ರೆ ಚೀನಾ ಸುಮ್ಮನೆ ಕೂತ್ಕೊಳತ್ತಾ? ಇದೆಲ್ಲವನ್ನ ನೋಡ್ತಾ ಇದೆ ಚೀನಾ ಯಾವಾಗ ಗಡಿ ಖ್ಯಾತಿ ತೆಗೆಯುತ್ತೋ ಅಮೆರಿಕದ ಪರವಾಗಿ ಹೋಗಿ ನಿಂತ್ಕೊಳ್ಳುತ್ತೆ ಭಾರತ ರಷ್ಯಾದ ಕಡೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲು ಖರೀದಿ ಮಾಡುತ್ತಂತಂದ್ರೆ ಭಾರತ ಚೀನಾದ ಪರವಾಗಿ ನಿಂತ್ಕೊಳ್ಳುತ್ತೆ. ಈಗ ಭಾರತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ ಪರವಾಗಿ ನಿಂತುಕೊಂಡಿದೆ? ಒಬ್ಬರ ಕಡೆ ನಿಂತ್ಕೊಳ್ಳಿ ಅನ್ನುವಂತಹ, ಅಂದ್ರೆ ಭಾರತ ಯಾರ ಪರವಾಗಿ ನಿಂತಿದೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ವಿಶ್ವದ ಪ್ರಮುಖ ಗ್ರಾಹಕನಾಗಿ ಅಮೆರಿಕದ ಪಾತ್ರವನ್ನ ಲುಟ್ನಿಕ್ ಒತ್ತಿ ಹೇಳಿದ್ದಾರೆ. ತಮಾಷೆ ಏನಂದ್ರೆ, ಚೀನಿಯರು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ, ಭಾರತೀಯರು ಕೂಡ ನಮಗೆ ಮಾರಾಟ ಮಾಡ್ತಿದ್ದಾರೆ. ಅವರು ಪರಸ್ಪರ ಮಾರಾಟ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ವಿಶ್ವದ ಗ್ರಾಹಕರು. ನಮ್ಮ $30 ಟ್ರಿಲಿಯನ್ ಆರ್ಥಿಕತೆಯು ವಿಶ್ವದ ಗ್ರಾಹಕ ಎಂಬುದನ್ನು ಜನರು ನೆನಪಿಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ.
ಲುಟ್ನಿಕ್ನ ಪ್ರಕಾರ ಗ್ರಾಹಕರು ಯಾವಾಗಲೂ ಸರಿ ಎಂದು ನಮಗೆಲ್ಲರಿಗೂ ತಿಳಿದಿರುವುದರಿಂದ ಭಾರತವು ಅಂತಿಮವಾಗಿ ಯುಎಸ್ ಮಾರುಕಟ್ಟೆಗೆ ಮರಳಬೇಕಾಗತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಫ್ಕೋರ್ಸ್ ಅಮೆರಿಕ ಸಣ್ಣ ಪುಟ್ಟ ರಾಷ್ಟ್ರ ಅಲ್ಲ, ಇದು $30 ಟ್ರಿಲಿಯನ್ ಆರ್ಥಿಕತೆಯನ್ನ ಹೊಂದಿರುವಂತಹ ವಿಶ್ವದ ಪವರ್ಫುಲ್ ರಾಷ್ಟ್ರ. ಇದನ್ನು ಹೊರತುಪಡಿಸಿ ಇದು ಅಮೆರಿಕ ದೊಡ್ಡ ಒಂದು ಮಾರ್ಕೆಟು. ಇದನ್ನು ಬಿಟ್ಟು ನಾವು ಮಾರ್ಕೆಟ್ ಮಾಡ್ತೀವಿ ಅಂತಂದರೆ ಅದು ದೊಡ್ಡ ಮೂರ್ಖತನ. ಒಂದು ಚಿಕ್ಕ ರಾಷ್ಟ್ರ, ಒಂದು ಬಡಪಾಯಿ ರಾಷ್ಟ್ರ, ಈ ಪಾಕಿಸ್ತಾನದಿಂದ ಹಿಡ್ಕೊಂಡು ಪವರ್ಫುಲ್ ರಾಷ್ಟ್ರ ಭಾರತದವರೆಗಿನ ಪ್ರತಿಯೊಂದು ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ದೇಶಗಳು ಅಮೆರಿಕದ ಮಾರ್ಕೆಟ್ ಮೇಲೆಗೆ ಅವಲಂಬಿತವಾಗಿದೆ. ಯಾಕಂತಂದರೆ ಅದು $30 ಟ್ರಿಲಿಯನ್ ಆರ್ಥಿಕತೆ ಉಳ್ಳಂತಹ ದೇಶ. ಅದನ್ನು ಬಿಟ್ಟು ನಾವು ವ್ಯಾಪಾರ ಮಾಡ್ತೀವಿ ಅಂತಂದರೆ ಇದು ಇಂಪಾಸಿಬಲ್ ಅನ್ನುವಂತಹ ಮಾತನ್ನು ಇದೇ ಲುಟ್ನಿಕ್ ಹೇಳಿದ್ದಾರೆ. ಈ ನಡುವೆ ಟ್ರಂಪ್ ಆಡಳಿತವು ಸುಂಕಗಳ ಮೇಲಿನ ಹೋರಾಟವನ್ನು ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದಿದೆ. ಬುಧವಾರ ಸೆಪ್ಟೆಂಬರ್ 3ರಂದು ಫೆಡರಲ್ ಕಾನೂನಿನ ಅಡಿಯಲ್ಲಿ ವ್ಯಾಪಕ ಆಮದು ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಅಧ್ಯಕ್ಷರಿಗೆ ಇದೆ ಅಂತ ತ್ವರಿತವಾಗಿ ತೀರ್ಪು ನೀಡುವಂತೆ ಟ್ರಂಪ್ ಅವರು ನ್ಯಾಯಮೂರ್ತಿಗಳನ್ನು ಕೇಳಿದ್ದಾರೆ. ಈ ಪ್ರಕರಣದಲ್ಲಿ ಅಮೆರಿಕ ತನ್ನ ನಿಯಂತ್ರಣ ಕಳೆದುಕೊಂಡಿದೆಯಾ ಅನ್ನುವಂತಹ ಮಾತುಗಳು ಕೇಳಿದಾಗ, ವಿಶೇಷವಾಗಿ ಅಮೆರಿಕದ ಕಂಪನಿಗಳು ಚೀನಾದಿಂದ ಭಾರತಕ್ಕೆ ಉತ್ಪಾದನೆಗಳನ್ನು ಸ್ಥಳಾಂತರಿಸ್ತಾ ಇರೋದ್ರಿಂದ ಲುಟ್ನಿಕ್ ಪ್ರತಿಕ್ರಿಯೆ ನೀಡಿದ್ದು ಭಿನ್ನಾಭಿಪ್ರಾಯ 7ರಿಂದ 4ರಷ್ಟು. ಪ್ರಸ್ತುತ ನ್ಯಾಯಮೂರ್ತಿ ಮತ್ತು ಮಾಜಿ ಮುಖ್ಯ ನ್ಯಾಯಮೂರ್ತಿ ಟ್ರಂಪ್ ಅವರ ಪರವಾಗಿ ನಿಂತಿದ್ರು. ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ನಿಲ್ಲುವುದನ್ನು ನೀವು ನೋಡೇ ಇದ್ದೀರಾ ಅಂತ ನಾನು ಭಾವಿಸ್ತೇನೆ ಅಂತ ಲುಟ್ನಿಕ್ ಅವರು ಹೇಳಿದ್ದಾರೆ. ಹೀಗೆ ಅಮೆರಿಕಾವನ್ನು ಬಿಟ್ಟು ನಾನು ವ್ಯಾಪಾರ ಮಾಡ್ತೀನಿ, ಅಥವಾ ಚೀನಾವನ್ನು ನಂಬಿ ನಾನು ವ್ಯಾಪಾರ ಮಾಡ್ತೀನಿ, ಅಥವಾ ಈ ರಷ್ಯಾವನ್ನು ನಂಬಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಭಾರತ ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಆ ಒಂದು ಭಾವನೆಯಲ್ಲಿದ್ದರೆ ಭಾರತ ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಕೆಲವೊಂದಿಷ್ಟು ಎಕನಾಮಿಕ್ಸ್ಟ್ಗಳು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಚೀನಾ ದೊಡ್ಡ ವ್ಯಾಪಾರ ಮಳಿಗೆಗಳನ್ನು ಹೊಂದಿದೆ ಅಥವಾ ಪ್ರೊಡಕ್ಷನ್ಗಳನ್ನು ಹೊಂದಿದೆ, ಅದು ಸೆಕೆಂಡರಿ. ಆದರೆ ಎಂಡ್ ಆಫ್ ದ ಡೇ ನಾವು ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ಮಾರ್ಕೆಟ್ ಇದೆ? ಅಮೆರಿಕದಲ್ಲಿ ಮಾರ್ಕೆಟ್ ಇದೆ. ಈಗ ನಾನು ಯಾವುದೋ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಬೇಕು ಅಂತಂದರೆ ಮಾರ್ಕೆಟ್ ಬೇಕಲ್ಲ, ಆ ಮಾರ್ಕೆಟ್ ಎಲ್ಲಿದೆ? ಅಮೆರಿಕದಲ್ಲಿದೆ. ಅಮೆರಿಕ ಏನು ಮಾಡ್ತಾ ಇದೆ, ಈ ಥರ ಭಾರತ 2 ದೋಣಿಯ ಮೇಲೆ ಪ್ರಯಾಣ ಮಾಡ್ತಾ ಇರೋದನ್ನು ಕಂಡು ಅಮೆರಿಕ 40, 50, 60% ಸುಂಕವನ್ನು ವಿಧಿಸ್ತಾ ಇದೆ. ಹಾಗಾದರೆ ಮೋದಿಯವರ ಬಾಂಧವ್ಯ ಎಲ್ಲಿ ಹೋಯಿತು? ಇಷ್ಟು ದಿನಗಳವರೆಗೆ ಅಮೆರಿಕ ಟ್ರಂಪ್ ನನ್ನ ದೋಸ್ತ್ ಅಂತ ಹೇಳ್ತಾ ಇದ್ದಂತಹ ಆ ಬಾಂಧವ್ಯಕ್ಕೆ ಕೊಳ್ಳಿ ಇಟ್ಕೊಂಡು ಬಿಟ್ರ ಪ್ರಧಾನಿ ನರೇಂದ್ರ ಮೋದಿಯವರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಭಾರತದ ಕಡೆ ಬರೋದಾದರೆ ಭಾರತದಲ್ಲಿಯೂ ಕೂಡ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಥವಾ ಇಂತಹ ಪ್ರಾಡಕ್ಟ್ಗಳನ್ನು ಅಥವಾ ಇಂತಹ ಕೆಲವೊಂದಿಷ್ಟು ಯೋಜನೆಗಳನ್ನು ಪ್ರಧಾನಿ ಮೋದಿಯವರೇನೋ ತಂದಿದ್ದಾರೆ. ಎಲ್ಲಿ ಹೋಯಿತು ಮೇಕ್ ಇನ್ ಇಂಡಿಯಾ? ಎಲ್ಲಿ ಹೋಯಿತು ಸ್ಟಾರ್ಟಪ್ಗಳಿಗೆ ಕೊಡ್ತಾ ಇದ್ದಂತಹ ಸಬ್ಸಿಡಿ? ಈ ಎಲ್ಲರೂ 2 ಲಕ್ಷದಿಂದ 3 ಲಕ್ಷ ನಮಗೆ ಈ ಭಾರತದ ಸೇವೆಯೇ ಬೇಡ, ಭಾರತದ ಪೌರತ್ವವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಈಗಿನ ಯುವ ಪೀಳಿಗೆ ಹೋಗ್ತಾ ಇದೆ. ಕಾರಣ ಭಾರತದಲ್ಲಿ GST ಟ್ಯಾಕ್ಸ್ ದೊಡ್ಡ ಹೊರೆಯಾಗಿ ಬಿಟ್ಟಿದೆ. ತನ್ನ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಪ್ರಧಾನಿ ಮೋದಿಯವರಿಗೆ. ಕಾರಣ GST ಅಂತ ಹೇಳಿ ಮೊನ್ನೆ ಅಷ್ಟೇ ಎಲ್ಲೋ ಬ್ರಷ್ ಮೇಲೆ ಕಮ್ಮಿ ಮಾಡಿದೆ, ಅಥವಾ ಸೋಪ್ ಮೇಲೆ ಕಮ್ಮಿ ಮಾಡಿದೆ, ಸೋಪ್ನ ಮೇಲಿನಿರುವಂತಹ GST ಕಮ್ಮಿ ಮಾಡಿದೆ, ಟೂತ್ ಪೇಸ್ಟ್ ಮೇಲಿನ GST ಕಮ್ಮಿ ಮಾಡಿದೆ ಅಂತ ಜನರಿಗೆ ಬರೆ ಅಥವಾ ಹೊರೆಯನ್ನ ಹಾಕ್ತಾ ಇದೆ ಕೇಂದ್ರ ಸರ್ಕಾರ. ಹಿಂಗಾದ್ರೆ ಯಾರು ವ್ಯಾಪಾರ ಮಾಡೋದಕ್ಕೆ ಮುಂದೆ ಬರ್ತಾರೆ? ಒಂದು ವ್ಯಾಪಾರ ತೆಗೆದ್ರೆ ಅದಕ್ಕೆ GST ಇರುತ್ತೆ. ಇಲ್ಲಿ ಚಾರಾನೆ ಕೋಳಿ ಬಾರಾನೆ ಮಸಾಲೆ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಈಗ ನೋಡಿ, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾರಾಟ ಮಾಡ್ತೀವಿ ಅಥವಾ ಒಂದು ಕೊಡ್ತೀವಿ, ಅದಕ್ಕೆ ಅದರ ಬೆಲೆ 2,000 ಇರುತ್ತೆ. ಅದಕ್ಕೆ ನಾವು ಹೆಚ್ಚುವರಿಯಾಗಿ GSTಯನ್ನು 200ರಿಂದ 300 ರೂಪಾಯಿ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 2,000 ಇದ್ದು ಅದ್ರಲ್ಲಿ 10% ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ರು. ಜನ ಇಲ್ಲಿ ಏನಂತಂದ್ರೆ ಬರೀ ಮೋದಿ ಅನ್ನುವುದಕ್ಕಿಂತ ಹೆಚ್ಚಾಗಿ ತನ್ನಗೆ ಏನು ನಷ್ಟ ಆಗ್ತಾ ಇದೆ ಅದನ್ನು ಕೂಡ ಜನ ಇಲ್ಲಿ ಮನದಟ್ಟು ಮಾಡ್ಕೊಳ್ಬೇಕು. ಈಗ ಒಂದು ಪೆನ್ಸಿಲ್ ತರಕ್ಕೆ ಹೋಗ್ತೀವಿ ಅಥವಾ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ, ಅಲ್ಲೂ ಕೂಡ GST. ಸ್ಕೂಲ್ಗಳಲ್ಲಿ GST, ಸ್ಕೂಲ್ ಬ್ಯಾಗ್ಗಳ ಮೇಲೆ GST, ಪುಸ್ತಕಗಳ ಮೇಲೆ GST. ಹೀಗೆ ಇಂತಹ ದಿನಬಳಕೆಯ ವಸ್ತುಗಳು, ಮಹತ್ವದ ವಸ್ತುಗಳ ಮೇಲೆ GST ಹೊರೆ ಜಾಸ್ತಿ ಆಗ್ತಾ ಇದೆ. ಧೂಮಪಾನ, ಸಿಗರೇಟು, ಬೀಡಿ ಇಂಥವುಗಳ ಮೇಲಿನ GSTಯನ್ನು ಕಡಿತ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾವ ತೆರನಾಗಿ ಡಬಲ್ ಗೇಮ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು. ನಿಮಗೇನನ್ಸುತ್ತೆ? ಈ GST ಬಂದಿರೋದು ಸರಿನಾ ತಪ್ಪಾ? ಪೆಟ್ರೋಲ್ ಡೀಸೆಲ್ ಇಳಿಕೆಯಾಗತ್ತಾ? ಈ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ರಷ್ಯಾದಿಂದ 40% 45% ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಾರಲ್ಲ, ಹಾಗಾದರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಮೋದಿಯವರ ಫ್ರೆಂಡ್ಶಿಪ್ನಿಂದಾಗಿ ಭಾರತದಲ್ಲಿ 40ರಿಂದ 50 ರೂಪಾಯಿ ಲೀಟರ್ ಪೆಟ್ರೋಲ್ ಡೀಸೆಲ್ ಆಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.